ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ಹಾಸ್ಯದ ತುಣುಕುಗಳು ಹೆಂಗದಾವಂತ ನೋಡೋಣ. ಒಂದು ದಿವಸ ನಮ್ಮ ಶಾಲ್ಯಾಗ ಮಾಸ್ತರ್ ಕ್ಲಾಸ್ ಹೇಳಕತ್ತಿದ್ರು. ಹಂಗೆ ಕ್ಲಾಸ್ ಹೇಳ್ಕೊಂತ, ಅಲ್ಲಪ್ಪ ಮತ್ತು ಮುಂದೆ ನೀವು ಶಾಲೆ ಕಲಿತು ಏನು ಆಗ್ಬೇಕಂತ ಮಾಡಿರಿ ಅಂತ ಕೇಳಿದ್ರಿ. ಹಂಗೆ ಎಲ್ಲರೂ ಒಬ್ಬೊಬ್ಬರು ಹುಡುಗರು ಎದ್ದು ನಿಂತು ನಾನು ಡಾಕ್ಟ್ರ್ ಆಗ್ಬೇಕಂತ ಮಾಡೀನಿ ರೀ ಅಂತ ಒಬ್ಬ ಅಂದ. ಇನ್ನೊಬ್ಬ ಏನಂದ, ನಾ ಇಂಜಿನಿಯರ್ ಆಗ್ಬೇಕಂತ ಮಾಡೀನಿ ರೀ ಅಂದ. ಹಂಗೆ ಎಲ್ಲರೂ ತಮಗೆ ತಿಳಿದಿದ್ದು ತಾವು ಹೇಳ್ಕೊತ ಹೊಂಟ್ರು. ಮುಂದೆ ಹುಚ್ಚಿನ ಪಾಳೆ ಬಂತ್ರಿ. ಹುಚ್ಚಿನ ಪಾಳೆ ಬರೋಣ ಸರ್ ಹೇಳು ಹುಚ್ಚಿ ಹದಿನೈದರಪ್ಪ ಹೇಳು ನೀನು ಏನು ಹಾಕಿ ಮುಂದೆ ಅಂತ ಕೇಳಿದ್ರಿ. ಅವಾಗ ಏನು ಅನ್ಬೇಕ್ರಿ ಆ ಮಗ, ಸರ ನಾನು ಡಾಕ್ಟ್ರ್ ಆಗ್ಬೇಕಂತ ಮಾಡೀನಿ ರೀ ಅಂತಂದನ್ರಿ ಅವ. ಸರ್ ಅಂದರು, ಅದರಲ್ಲಿ ಹುಸ್ಸೊಳ ಮಗನ ನೆಟ್ಟಗ ನೀನು ಕನ್ನಡ ಬುಕ್ಕಣ ಓದಾಕೆ ಬರೋಂಗಿಲ್ಲ, ಇನ್ನು ಡಾಕ್ಟ್ರ್ ಹಾಕಿ ಆ ಮಗನ ಅಂತ ಕೇಳಿದ್ರಿ. ಅವಾಗ ಹುಚ್ಚೇನು ಅನ್ಬೇಕ್ರಿ, ಇಲ್ರಿ ಸರ ನಿನ್ನೆ ನಶಿನ್ಯಾಗ ನನಗೊಂದು ಕನಸು ಬಿದ್ದಿತ್ತು ರೀ ಸರ. ಆ ಕನಸಿನಾಗ ನಾನು ಡಾಕ್ಟ್ರ್ ಆಗಿ ಆಪ್ರೇಷನ್ ಮಾಡಾಕತ್ತಿದ್ದೀನಿ ರೀ ಸರ. ಅಂಥ ಕನಸು ಬಿದ್ದಿತ್ತು ರೀ ಸರ. ಮತ್ತು ನಶಿನ್ಯಾಗ ಕನಸು ಬಿದ್ರೆ ಮತ್ತು ಅವೆಲ್ಲ ಕರೆ ಹಾಕುವಂತ ನಮ್ಮ ಅಪ್ಪ ಹೇಳ್ತಿದ್ದೀನಿ ರೀ ಸರ. ಅದಕ್ಕೆ ರೀ ಸರ ನಾನು ಒಟ್ಟ ಓದಿ ಕ್ಯಾಸಿ ಡಾಕ್ಟ್ರ್ ಹಾಕೀನಿ ರೀ ಸರ, MBBS ಓದ್ತೀನಿ ರೀ ಸರ ನಾನು ಅಂತಂದನು ರೀ ಮಗ. ಸರ್ ಅಂದರು, ಅಲ್ಲ ಅವನು MBBS ಓದ್ತಿ ಅಲ್ಲಿ ನೀನು ನೆಟ್ಟಗ ನಿನಗೆ ಕನ್ನಡ ಬುಕ್ಕನ ಓದಾಕೆ ಬರೋಂಗಿಲ್ಲ, ಇಂಥದ್ರಾಗ MBBS ಓದ್ತಿಯಪ್ಪ ನೀ, ಡಾಕ್ಟ್ರನ್ನ ನೋಡ್ರಿ ನೋಡಿ ಎಣ್ಣೆ ಅಂತ ಕೇಳಿದ್ರಿ ಅವರು. ಇವಾಗ ನಮ್ಮ ಹುಚ್ಚಂದ, ಅಲ್ರಿ ಸರ ಮೊನ್ನೆ ಹೋಗಿದ್ದೀನಿ ರೀ ನಾನು, ನನಗೆ ಆರಾಮಿದ್ದಿದ್ದಿಲ್ಲ ರೀ, ನಮ್ಮವ್ವ ದವಾಖಾನೆ ಕರ್ಕೊಂಡು ಹೋಗಿದ್ದಿಲ್ಲ ರೀ, ಅವತ್ತು ನೋಡೀನಿ ರೀ ನಾ ಡಾಕ್ಟ್ರನ್ನ, ಅವತ್ತು ನೋಡೇ ಬಂದೀನಿ ರೀ ಸರ ಅಂತಂದನು ರೀ. ಸರ್ ಅಂದರು, ನೋಡಿ ಅದಲ್ಲ ಹಂಗಾರ ಆತು, ಹೆಂಗಿದ್ರಪ್ಪ ಡಾಕ್ಟ್ರ್ ಏನಂದರು ಅಂತ ಕೇಳಿದ್ರಿ. ಇವ ನಮ್ಮ ಹುಚ್ಚಂದ, ಸರ್ ಏನಿಲ್ಲ ರೀ ನನಗೆ ಆರಾಮಿದ್ದಿದ್ದಿಲ್ಲ, ಅವರು ಕಿವ್ಯಾಗ ಹಾಕ್ಕೊಂತಾರಲ್ರಿ ಸರ, ಅವ್ನು ತೆಗೆದು ಇಲ್ಲಿ ಎದಿಗಾಟ್ ಹಚ್ಚಿದ್ರು, ಡುಬ್ಬಕ್ಕಾಟ್ ಹಚ್ಚಿದ್ರು. ಅವ್ರಿಗೆ ಏನು ತಿಳಿತ ಏನು ರೀ, 3 ಥರ ಗುಳಿಗೆ ಕೊಟ್ರಿ ರೀ ಸರ್. ಅವರು ಕೊಟ್ಟು ಏನು ಹೇಳ್ಬೇಕ್ರಿ ಸರ, ತಮ್ಮ ಈ ಗುಳಿಗೆನ ಊಟ ಮಾಡೋಕ್ಕಿಂತ ಮೊದ್ಲಕ್ಕ 3 ಹೊತ್ತು ತೊಗೋಬೇಕು ನೋಡು ಅಂತ ಹೇಳಿದ್ರಿ ಸರ. ನಾನು ಅಂದೇನ್ರಿ ಡಾಕ್ಟ್ರಿಗೆ, ಆತ್ರಿ ಸರ ಇವನ್ನ ಊಟ ಮಾಡೋಕ್ಕಿಂತ ಮೊದಲ ತೊಗೋಬೇಕದಲ್ರಿ ಅಂತ ಅಂದೇನ್ರಿ. ಹ್ಞೂ ಅಂದ್ರಿ. ಆತ್ರಿ ಡಾಕ್ಟ್ರ, ಮತ್ತು ಇವು ಗುಳಿಗೆನ ತೊಗೊಂಡುಗಳನ್ನ ನಿಮ್ಮ ಮನೆಗೆ ಬಂದುಬಿಡ್ತೀನಿ ರೀ ಅಂತಂದೀನಿ ರೀ ಸರ ಅಂತಂದನ್ರಿ ಅವ. ನಮ್ಮ ಸರ್ ಅಂದರು, ಯಾಕ್ಲಿ ಅವ್ರ ಮನೆಗೆ ಯಾಕೆ ಹೋಗ್ತೀನಿ ಅಂದಿ ಅಂತಂದರು. ಅಲ್ರಿ ಸರ ಮತ್ತು ಅವ್ರು ಹೇಳಿದ್ರಲ್ರಿ ಊಟ ಮಾಡೋಕ್ಕಿಂತ ಮೊದಲ ಅಂತ ಹೇಳಿದರು, ಅದಕ್ಕೆ ನಾನು ಡಾಕ್ಟ್ರಿಗೆ ಏನಂದೆ, ಡಾಕ್ಟ್ರೇ ಮತ್ತು ಗುಳಿಗೆ ತೊಗೊಂಡ್ಗಳನ್ನ ನಿಮ್ಮ ಮನೆಗೆ ಬರ್ತೀನಿ ರೀ ಅಂತಂದೆ. ಅವರು ಡಾಕ್ಟ್ರು ಎದಕ್ಕೆ ಬರ್ತೀಯಪ್ಪ ಅಂತ ಕೇಳಿದ್ರಿ ಸರ. ನಾ ಅಂದೆ, ಅಲ್ರಿ ಡಾಕ್ಟ್ರ ಮತ್ತು ಈ ಗುಳಿಗೆ ತೊಗೊಂಡ್ರೆ ಹೊಟ್ಟೆ ಸಿತೈತಿಲ್ಲ ರೀ, ಮತ್ತು ಹೊಟ್ಟೆ ಎಸದ್ರೆ ಊಟಕ್ಕೆ ನಿಮ್ಮ ಮನೆಗೆ ಬರ್ಬೇಕಿಲ್ರಿ ಸರ್ ಅಂತಂತಾನ್ರಿ ಮಗ. ಡಾಕ್ಟ್ರ್ ಅಂದರು, ಕಸ್ಕೊಂಡ್ರಿ ಗುಳಿಗೆ ಅವನ್ನ, ಬೇಡ್ತಮ್ಮ ನೀವು ಗುಳಿಗೆನೂ ತೊಗೊಳೋದು ಬೇಡ, ನೀನು ಊಟ ಮಾಡೋದು ಬೇಡ, ಅದು ತಾನೇ ಕಡಿಮೆ ಹಾಕೋ ಜ್ವರ, ಹೋಗಿ ನಿಮ್ಮ ಮನೆಗೆ ಅಂತೇಳಿ ಕಳಿಸಿದ್ರಿ ಸರ್. ಅವಾಗ ಗೊತ್ತಾದ್ರಿ ಸರ್ ಅವ್ರು ಡಾಕ್ಟರ್ ಅಂತೇಳಿ ಅಂದನ್ರಿ ಮಗ ಇವ. ನೋಡ್ರಿ ಎಲ್ಲರೂ ಕ್ಲಾಸ್ನಾಗ ಬಿದ್ದು ನಗಾಕತ್ತೀವ್ರಿ ಇವನ ಸಂಬಂಧ. ಅವಾಗ ನಮ್ಮ ಸರ್ ಅಂದ್ರಿ, ಹೌದು ಹುಚ್ಚೇಶಿ, ಮತ್ತು ನೀನು ಡಾಕ್ಟ್ರ್ ಆಗಿ ಮುಂದೆ ಹೆಂಗಪ್ಪ ಏನು ಮಾಡ್ತೀಯಪ್ಪ ಡಾಕ್ಟ್ರ್ ಆಗಿಂದ ಅಂತ ಕೇಳಿದ್ರಿ. ಇವ ನಮ್ಮ ಹುಚ್ಚ ಏನು ಅನ್ಬೇಕ್ರಿ, ಸರ ನಾ ಡಾಕ್ಟರ್ ಆದ್ರೆ ಗುಳಿಗೆ ಪಳಿಗೆ ಏನೇನು ಕೊಡಂಗಿಲ್ಲ ರೀ ಸರ, ನಂದು ಏನಿದ್ರು ಬರೀ ಇಂಜೆಕ್ಷನ್ ಒಂದ ನೋಡ್ರಿ ಸರ, ಹಂಗೆ ಅಕ್ಕಿನ್ರಿ ಸರ್. ನಾನು ಡಾಕ್ಟರ್ ಆದ್ರೆ ಇದು ಯಾರಿಗೆ ಬೇಕಾಯ್ತು ರೀ ಸರ, ಗುಳಿಗೆ ಕೊಡೋದು, ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರೋದು ಬೇಡ್ರಿ ಸರ, ನಾ ಬರೀ ಇಂಜೆಕ್ಷನ್ ಮಾಡ್ಕೊಂತ ಹೋಗ್ಬಿಡ್ತೀನಿ ರೀ ಸರ, ಒಟ್ಟು ಏನಾರ ಆಗೋಲ್ಲಕ್ಕ MBBS ಓದೋದ ರೀ ಸರ, ನಾ ಡಾಕ್ಟರ್ ಆಗೋದ ರೀ ಸರ ಅಂತಂತನ್ರಿ ಮಗ. ನಮ್ಮ ಸರ್ ಅಂದರು, ಆತು ಬಿಡ್ತಮ್ಮ, ನೀನು ಡಾಕ್ಟರ್ ಆಗು ಕಂಪೌಂಡ್ರರ್ ಆಗು, ಅಲ್ಲೇ ಹುಚ್ಚ ಮೊನ್ನೆ ಪೇಪರ್ನ್ಯಾಗ ಪ್ರಶ್ನೆ ಉತ್ತರನ ಬರೆದಿಲ್ಲಲ್ಲ ನೀನು, ಎದಕ್ಕೆ ಬರೆದಿಲ್ಲ ಅಂತ ಕೇಳಿದ್ರಿ. ಆಗ ನಮ್ಮ ಹುಚ್ಚ ಅಂದನ್ರಿ ತಲೆ ತುರಿಸ್ಕೊಂತ, ಸರ
ನೀವು ಪೇಪರ್ಕಿನ ಮೊದ್ಲಕ್ಕೆ ಒಂದು ವಾರನ ಹೇಳಿದ್ರಿಲ್ರಿ, ಒಂದು ವಾರದಿಂದ ಏನು ಅಂದಿದ್ರಿ, ಎಲ್ಲರೂ ಪಾಠದ ಉತ್ತರ ಪ್ರಶ್ನೆ ಉತ್ತರ ಕಲ್ಕೋರಿ ಅಂತ ಹೇಳಿದ್ರಿ. ನೀವು ಹೇಳಿದ ಪ್ರಕಾರ ನಾ ಏನು ಮಾಡಿದ್ದೀನಿ ರೀ, ಎಲ್ಲ ಪಾಠದ್ದು ಪ್ರಶ್ನೆ ಉತ್ತರ ಕಲಿತೀನಿ ರೀ ಸರ. ಪೇಪರ್ ಬರ್ಯಾಕಂತೇಳಿ ಬರ್ತೀನಿ, ಒಂದರ ಪಾಠದೂ ಪ್ರಶ್ನೆ ಬಿದ್ದಾವನ್ರಿ ಸರ್, ಅದ್ರಾಗ ಒಂದು ಬಿದ್ದಿಲ್ಲ ರೀ ಸರ. ಮತ್ತು ನಾನು ಓದ್ಕೊಂಬಂದೀನಿ ರೀ ಪಾಠ, ಅದ್ರಂದು ಒಂದು ಪ್ರಶ್ನೆ ಬಿದ್ದಿಲ್ಲ. ಮತ್ತು ನಾ ಏನು ಬರಿಬೇಕ್ರಿ? ಅದಕ್ಕೆ ನನಗೇನು ತಿಳಿಲಿಲ್ಲ, ಅದಕ್ಕೆ ಕೈ ಬಿಟ್ಟಿನಿ ರೀ ಸರ. ಇಲ್ಲಿಕ ನಾ ಬರೀತಿದ್ದಿಲ್ಲ ರೀ ಸರ್ ಅಂತ ಸರ್ಗೆ ಅಂದನ್ರಿ ಇವ. ಸರ್ ಅಂದರು, ಅಲ್ಲಿ ಮೊನ್ನೆದು ಯಾವ ಪೇಪರ್ ಅಂತ ತಿಳ್ಕೊಂಡು ನಿನ್ನ ಮಗನ ಅದನ್ನು ಅಂತ ಕೇಳಿದ್ರಿ. ಅದ ರೀ ಸರ, ನೀವು ಮೊನ್ನೆ ಹೇಳಿದ್ರಿಲ್ರಿ ಪೇಪರ್ ಅದ ಅಂತ ಹೇಳಿದ್ರಿಲ್ರಿ, ಅದ ಪೇಪರ್ ಅಂತ ತಿಳ್ಕೊಂಡು ಬರ್ಯಾಕೆ ಬಂದಿದ್ದೀನಿ ರೀ ಅಂತ ಅನ್ಬೇಕ್ರೆ. ಅವ ಮಾಸ್ತರ್ ಅಂದ, ಮಳಸೋಳ ಮಗನ, ಅದು ಮೊನ್ನೆದು ಜನರಲ್ ನಾಲೆಜ್ ಪೇಪರ್ಲಿ ಹುಸ್ಸೋಳ ಮಗನ, ಯಾವ ಪೇಪರು ಹಣೆ ಬಾರ ಗೊತ್ತಿಲ್ಲ ನಿನಗೆ, ಯಾವ ಪೇಪರು ಯಾವ ಪ್ರಶ್ನೆ ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ ನಿನಗೆ. ಇಂಥದ್ರ ನೀನು ಡಾಕ್ಟ್ರ್ ಓದ್ತೀಯ ಮಗನ. ಆಯ್ತು, ನೀ ಏನರ ಡಾಕ್ಟ್ರ್ ಆದ್ರೆ ನಿನಗೇನರ ತೋರ್ಸಕ್ಕೆ ಬರ್ತಾರಲ್ಲ, ಅವ್ರನ್ನ ದೇವ್ರಾಗ ಕಾಪಾಡ್ಬೇಕು ಮಗನ, ಆ ಲೆಕ್ಕಕ್ಕಾಗತ್ತ ಅಂಥೇಳಿ ಬಾಯಿ ಮಾಡಿ ಕುಂದರ್ಸಿದ್ರಿ. ಆಯ್ತು, ಹಂಗೆ ಹಿಂಗೆ ಮಾಡಿ ಸಾಲು ಬಿಟ್ಟು ಮನೆಗೆ ಹೋದ ನಮ್ಮ ಹುಚ್ಚ. ಮನೆಗೆ ಹೋಗೋರೊತ್ತಿಗೆ ನೋಡ್ತಾನ, ಮನೆ ಮುಂದೆ ಜಗ್ಗರ ಮಂದಿ ನಿಂತು ಬಿಟ್ಟಾರ್ರಿ. ಕಾಪಾದನ್ರಿ ಇವಾಗ ಹುಚ್ಚ. ಇವನು ನಮ್ಮ ಮನೆ ಮುಂದೆ ಯಾಕೆ ಮಂದಿ ನಿಂತಾರ ಅಂತ ತಿಳ್ಕೊಂಡು ಬಾಗಿಲು ಸನಕ್ಕೆ ಹೋದನ್ರಿ. ಬಾಗಿಲು ಮುಂದೆ ಅವ್ರ ಅಪ್ಪ ಅವ್ರವ್ವ ದುಮ್ಸನ್ ಜಗಳ ಆಡಕತ್ತಿದ್ರಿ. ಇವಾಗ ಹೋಗಿ ಅವ್ರವ್ಗ, ಯಾಕೆ ಬೇ ಇವಾಗ ಯಾವ್ದಕ್ಕೆ ಜಗಳ ಆಡಕತ್ತೀರಿ ನೀವು? ನೋಡಲ್ಲಿ ಮಂದಿ ನಿಂತು ನೋಡಕತ್ತಾರ, ಗೊತ್ತಾಗೋದಿಲ್ಲ ನಿಮ್ಗೆ? ನಾಚಿಗೆ ಬರೋದಿಲ್ಲ ನಿಮ್ಗೆ? ಹಾಂ, ಮಂದಿ ಏನು ಅನ್ಕೋಬೇಕು? ಈ ನಮ್ಮನೆ ಒದರಾಡಕತ್ತೀರಿ, ಗೊತ್ತಾಗೋದಿಲ್ಲ ನಿಮಗೆ? ಇಷ್ಟು ಮುದುಕರಾಗಿರಿ ಅಂತೇಳಿ ಬಾಯಿ ಮಾಡಿದನ್ರಿ ನಿಮ್ಗೆ ಅವ್ರವ್ಗೆ ಏನು ಅನ್ಬೇಕ್ರಿ? ಬಾರಪ್ಪ ಮಗನ ಬಾ, ಎಲ್ಲ ನಿನ್ನ ಸಂಬಂಧಪ್ಪ ತಮ್ಮ, ಮಾಡಿ ಅಲ್ಪ ಕಾರ್ಬಾರ. ನೀ ಕಾರ್ಬಾರ ಮಾಡಿದ್ದಕ್ಕೆ ನಾವು ಗಂಡ ಹೆಂಡತಿ ಜಗಳ ಆಡೋದು, ಮತ್ತು ಯಾರು ಸಂಬಂಧ ಜಗಳ ಆಡ್ತಾರಂತ ತಿಳ್ಕೊಂಡು ನೀನು? ಇಂಥ ಗಂಡ ಇಂಥ ಮಗ ರಗಡಾಗೈತೆ ನನಗೆ. ಹೆಚ್ಚಿಕರ ಹೋಗ್ಬೇಕಂತೀನಿ, ಏನು ಮಾಡಬೇಕು? ಕೈಯ ರೊಕ್ಕ ಇರಂಗಿಲ್ಲ, ಬಿಡಂಗಿಲ್ಲ. ಅವನು ಹಂಗೆ ನೋಡ್ಕೊತ ಕುಂತಾನ, ಅವನು ಮ್ಯಾಗ್ಲವ ಕಟ್ಕೊಂಡು ಹೋಗೋವಲ್ಲ ನನ್ನ ಅಂಥೇಳಿ ಅಕ್ಕಿ ನೋಡ್ರಿ. ಗಂಡಿಗೂ ಬೇಯೋದು, ಮಗುಗೂ ಬೇಯೋದು, ಅಲ್ಲಿ ಮ್ಯಾಕ್ ಕುಂತು ನೋಡಕತ್ತಾನಂತ್ರಿ ಅವ, ಕಟ್ಕೊಂಡು ಹೋಗ್ಬೇಕಂತ್ರಿ ಅವನ ದೇವ್ರಿ. ಆ ದೇವ್ರಿಗೂ ಬೇಯೋದ್ರಿ. ನೋಡ್ಬೇಕ್ರಿ ಹಳ್ಳ್ಯಾಗ ಎಂತಿಂಥವು ಬೇಯ್ತಿರ್ತಾರೆ ಹೆಣ್ಮಕ್ಳು ಅಂದ್ರೆ, ಯಾರನ್ನೂ ಬಿಡಂಗಿಲ್ಲ ರೀ ಹೆಣ್ಮಕ್ಳು. ಯಾರು ತಡವ್ರಿ ಬೇಕಾರೆ ಗೊತ್ತಾಗತ್ತೆ ನಿಮ್ಗೆ, ಆ ನಮ್ಮನೆ ಬೈತಾರ್ರಿ. ಆತು, ಇವ ಹುಚ್ಚಂದ, ಎದ್ರ ಸಂಬಂಧ ಜಗಳ ಆಡಕತ್ತೀರಿ ಅಂತ ಕೇಳಿದನ್ರಿ ಇವ. ಅವಾಗ ಅವ್ರವ್ ಹೇಳ್ತಾಳ, ಅಲ್ಲಲ್ಲ ನಿನ್ನೆ ನಿಮ್ಮಪ್ಪ ಬ್ಯಾಂಕಿಗೆ ಹೋಗಿ ರೊಕ್ಕ ಕಟ್ಟಿ ಬಾ ಅಂತ ಹೇಳಿದ್ನಂತ, ಮತ್ತು ನೀನು ಬ್ಯಾಂಕಿಗೆ ಹೋಗಿಲ್ಲಂತ. ಅದಕ್ಕೆ ಇವತ್ತು ಬ್ಯಾಂಕ್ನವ್ರು ಬಂದು ನಿಮ್ಮ ಅಪ್ಪಗೆ ಬಾಯಿ ಮಾಡಿ ಹೋಗ್ಯಾರ. ಹೋಗಲ್ಲಿ ಒಳಗೆ ಗೊತ್ತಾಗತ್ತೆ ನಿನಗೆ, ಏನು ಹೇಳಿ ಸಮಾಧಾನ ಮಾಡ್ತೀನಿ ನಿಮ್ಮ ಅಪ್ಪಗೆ ಮಾಡಿ ಹೋಗಂತೇಳಿ ಬಾಯಿ ಮಾಡಿ ಕಳಿಸಿದ್ರಲ್ರಿ ಒಳಗೆ. ಇವ ಮಗ ಮೆಲ್ಕ ಹೋದ ಹುಚ್ಚ. ಅವ್ರ ಅಪ್ಪನ ಮಕ ನೋಡ್ತಾನ. ಅವ್ರ ಅಪ್ಪ ಸಿಟ್ಟಿಗೆ ಎದ್ದು ಹಿಂಗೆ ನೋಡಕತ್ಕೊಂಡು, ಇಲ್ಲಪ್ಪ ನಾಳೆಗೆ ಹೋಗ್ತೀನಪ್ಪ ನಾನು, ಇಲ್ಲ ನಿನ್ನೆ ಪೇಪರ್ ಇದ್ದೀವಪ್ಪ, ನಿನ್ನೆ ಇವತ್ತು ಅದಕ್ಕೆ ಹೋಗೋಕ್ಕಾಗಲಿಲ್ಲ, ನಾಳೆಗೆ ಹೋಗಿ ನಾಳೆ ಅಪ್ಪ ಅಂತೇಳಿ ಮಗ ರಂಬೀಸ್ಕೊಂತ ಹೇಳಿದನು ರೀ ಅವ್ರ ಅಪ್ಪಗೆ. ಅವ್ರ ಅಪ್ಪ ಅಂದ, ಅಲ್ಲೇ ಹುಚ್ಚಳ ಮಗನ, ನಿನ್ನೇನು ಹೇಳಿದ್ದೆ ನಾನು ನಿನಗೆ? ಬ್ಯಾಂಕಿಗೆ ಹೋಗಿ ರೊಕ್ಕ ಕಟ್ಟುವ ಅಂತ ಹೇಳಿದ್ನಿಲ್ಲ. ನೀವು ಹೋಲಾರ್ದಕ್ಕೆ ಇವತ್ತು ಮಗನ ಅವ್ರು ಬಂದು ಕ್ಯಾಶಿ ಸಿಕ್ಕಾಪಟ್ಟೆ ಬಾಯಿ ಮಾಡಿ ಹೋಗ್ಯಾರ ಮಗನ. ಹೊಟ್ಟಿಗೆ ಏನು ತಿಂತೀನಿ ನೀನು? ನನ್ನ ಮರ್ಯಾದೆ ಕಳಿಬೇಕಂತ ಮಾಡಿ ಮಗ ನೀನು, ನನ್ನ ಮರ್ಯಾದೆ ಕಳ್ಯಾಕೆ ಹುಟ್ಟಿಲೇ ನೀನು ಮಳಸೋಳ ಮಗನ ಅಂತೇಳಿ ನುಗ್ಗು ಬೇಕತ್ತನ್ರಿ. ಬೇಯಿಸ್ಕೊಂಡ ಹುಚ್ಚ ರಗಡಾತು. ಇಲ್ಲಪ್ಪ ನಾಳೆಗೆ ಏನು ರೀ ಹಾಕೋದ್ಲಕ್ಕ, ನಾಳೆಗೆ ರೊಕ್ಕ ಕೊಟ್ಬಿಡು, ಬ್ಯಾಂಕಿಗೆ ಹೋಗಿ ಕಟ್ಟಿಬಿಡ್ತೀನಿ ಅಂತ ಅಂದನ್ರಿ. ಮರುದಿವ್ಸ ಸಾಲಿಗೆ ಹೋಗ್ಲಿಲ್ಲ ರೀ ಅವ. ಸಾಲಿಗೆ ಹೋಗ್ಬಿಟ್ಟು ಅವ್ರ ಅಪ್ಪನ ಕಡೆ ಒಂದು ಫೋನ್ ಇಸ್ಕೊಂಡು, ಯಾಕಂದ್ರೆ ಇವು ಸಾಲ ಫಲ ಮಾಡಿರ್ತಾರಲ್ರಿ, ಅವ್ರು ರೊಕ್ಕ ಕಟ್ಟೋ ಹೊತ್ನ್ಯಾಗ OTP ಬರ್ತಿರ್ತಾವೆ, ಹೇಳಕ್ಕಂತ ಬೇಕಾಗತ್ತೆ. ಇವ ಫೋನ್ ಇಸ್ಕೊಂಡು ಬ್ಯಾಂಕಿಗೆ ಹೋದನ್ರಿ. ಬ್ಯಾಂಕಿಗೆ ಹೋದ. ಬ್ಯಾಂಕರ್ ಗದ್ಲಿತ್ತು. ಕುಂತ್ರ ತಡಿ ಅಂತೇಳಿ ಮಗ ಆಚಿಗೆ ನೋಡಿದ, ಅಲ್ಲಿ ಸೀಟ್ ಖಾಲಿ ಇತ್ತು ಅಂದು ಹೋಗಿ ಕುಂತನ್ರಿ. ಇವ ಹೋಗಿ ಕುಂತ್ಕೊಂಡು ಅವನ ಮಗ್ಳ ಒಬ್ಬ ಯಜಮಾನ್ ಮನುಷ್ಯ ಬಂದು ಕುಂತ. ಇವಾಗ ನಮ್ಮ ಹುಚ್ಚು ಕುಂತು ಒಂದು 10 ನಿಮಿಷ ಆತ್ರಿ. ಇವನ ಫೋನಿಗೆ ಮೆಸೇಜ ಬರಾಕತ್ತು. ನಮ್ಮ ಹುಚ್ಚನ ಫೋನಿಗೆ ಟೊಯ್ ಅಂತೇಳಿ ಒಂದು 10-20 ಮೆಸೇಜ್ ಬಂದವು ರೀ.
ಅವಾಗ ಮಗ್ಲಿದ್ದವಾಗ ದಿಗಿಲು ಬಡಿತ್ರಿ. ಅವ ಮೆಲ್ಲಕ ಬಂದು, ಅಲ್ತಮ್ಮ ಏನದು ಫೋನು ಟೊಯ್ ಟೊಯ್ ಅಂತ ಒದರಾಕತ್ತೈತಿ, ನೋಡೋದು ಏನು ಫೋನ್ ಬರಾಕತ್ತೈತೋ ಏನು ಬರಾಕತ್ತೈತೋ ನೋಡ್ತಮ್ಮ, ಒಟ್ಟು ನೋಡೋವಲ್ಲೆಲ್ಲ ನೀನು ಸುಮ್ಮನೆ ಕುಂತಿಯಲ್ಲ ಅಂತ ಅಂದನ್ರಿ. ಅವಾಗ ನಮ್ಮ ಹುಚ್ಚಂದ, ಯಜಮಾನ್ರಿ ನಿಮ್ಗೆ ಗೊತ್ತಿಲ್ಲ ರೀ ಅದು, ಅವೆಲ್ಲ ಮೆಸೇಜ್ ಬರ್ತಿರ್ತಾವ್ರಿ, ಅವನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ, ಅವಂಗೆ ಬರ್ತಿರ್ತಾವಲ್ರಿ ಅಂತಂದನ್ರಿ. ಅವ ಯಜಮಾನ್ ಮನುಷ್ಯ ಅಂದ, ಅಲ್ತಮ್ಮ ಮತ್ತು ನಂದು ಫೋನ್ ಐತಿ, ನನಗೆ ದಿವ್ಸಕ್ಕೆ ಒಂದು ಮೆಸೇಜ್ ಬರ್ಬೇಕಾದ್ರೆ ರಗಡು, ನಿನಗೆ ಹೆಂಗೆ ಮರ ಇಷ್ಟಕ್ಕೊಂದು ಮೆಸೇಜ್ ಬರ್ತಾವಲ್ಲ ಫೋನಿಗೆ, ಏನಾರ ಮಾಡಿರಿ ನೀವು ಅಂತಂದನ್ರಿ. ಇವ ನಮ್ಮ ಹುಚ್ಚಂದ, ನೀವು ನನಗೆ ತಲೆ ತಿನ್ನಕತ್ತ, ಬ್ಯಾಡ ತಡಿ ಇವನ್ನ ಒಟ್ಟು ಮಾತಾಡೋಕೆ ಬರಬಾರ್ದು, ಎದ್ದು ಹೋಗ್ಬೇಕು, ಇವ ಸರಳ 6 ಮನೆ ಮಾಡ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ರೀ. ಮಗ ಪ್ಲ್ಯಾನ್ ಮಾಡಿ ಏನು ಅನ್ಬೇಕ್ರಿ, ಯಜಮಾನ್ರ ಬರಿಲ್ಲೇ ನಿಮಗೂ ಈ ನಮೂನಿ ಮೆಸೇಜ್ ಬರ್ಬೇಕನ್ರಿ ಅಂತ ಕೇಳಿದನ್ರಿ. ಅವಾಗ ಆ ಯಜಮಾನ್ ಮನುಷ್ಯ ಅಂದ, ಹ್ಞೂ ತಮ್ಮ ಸ್ವಲ್ಪ ಮೆಸೇಜು ಟುಯ್ ಅನ್ಕೊತ ಕುಂತ್ರೆ ಸ್ವಲ್ಪ ನಮಗೂ ಅರಿವು ಇರ್ತೈತಿ, ಫೋನಿಂದು ಲಕ್ಷ್ಯ ಹೆಚ್ಚಿರುತ್ತೆ, ಫೋನು ಬಕ್ಕಲ ಖಾಲಿ ಇಟ್ಕೊಳ್ಳೋ ಬದಲಿ ಏನಾರ ಸ್ವಲ್ಪ ಸೌಂಡ್ ಮಾಡಿದ್ರೆ ಎಚ್ಚರಿರ್ತೀವಲ್ಲ ನಾವು, ಅದಕ್ಕೆ ನನಗೂ ಹಂಗತೆ ಮೆಸೇಜ್ ಬರೋಂಗೆ ಮಾಡಪ್ಪ, ತಗೋ ಇಲ್ಲಿ ಫೋನ್ ಅಂತ ಫೋನ್ ಕೊಡಕ್ಕೆ ಹೋದನ್ರಿ. ಇವ ನಮ್ಮ ಹುಚ್ಚಂದ, ಬ್ಯಾಡ್ರಿ ಯಜಮಾನ್ರ, ಫೋನ್ ನಮ್ಮ ಕೈಯಾಗೇನು ಕೊಡಬೇಡ್ರಿ, ನೀವು ಇಟ್ಕೋರಿ, ನಾ ಹೇಳ್ತೀನಿ, ನಿಮ್ಗೆ ಒಟ್ಟು ಮೆಸೇಜ್ ಬರ್ಬೇಕಲ್ಲ, ಈಗ ನನಗೆ ಹೆಂಗೆ ಬಂದಂಗೆ ಬರ್ಬೇಕಲ್ರಿ, ನಾನೆಲ್ಲ ಹೇಳ್ತೀನಿ, ನಾ ಹೇಳ್ದಂಗೆ ಮಾಡಿರಿ ಅಂತ ಅಂದನ್ರಿ. ಇವಾಗ ಯಜಮಾನ್ ಮನುಷ್ಯ ಭಾಳ ಖುಷಿ ಆಗ್ಬಿಟ್ಟನ್ರಿ. ಹೇಳ್ತಮ್ಮ ಏನು ಮಾಡಬೇಕು ಅಂತ ಕೇಳಿದನ್ರಿ. ಅವಾಗ ನಮ್ಮ ಹುಚ್ಚ ಬರಿಲ್ಲ ಅಂತೆ ಅಂದ, ಹರ್ಕ ಕರೆದು ಮಗ ಕಿವ್ಯಾಗ ಹೇಳ್ತಾನ್ರಿ, ನಿಮಗೂ ಮೆಸೇಜ್ ಬರ್ಬೇಕಂದ್ರೆ ನಮ್ಮಪ್ಪ ಈ ಬ್ಯಾಂಕ್ನ್ಯಾಗ ಒಂದು 20 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ್ರಿ, ನೀವು ಹಂಗೆ ಸಾಲ ಮಾಡಿರಿ ನೋಡ್ರಿ, ಬೇಕಾರ ನನಗೆ ಇಸ ಬಂದಾವಿಲ್ರಿ, ನನಗಿನ್ನ 10ರಷ್ಟು ನಿಮಗೆ ಮೆಸೇಜ್ ಬರ್ತಾವೆ, ಹಂಗೆ ಮಾಡಿರಿ, ಎಲ್ಲ ತಾನೇ ಸುದ್ದಾಗುತ್ತೆ ಅಂದನ್ರಿ. ಅವ ಯಜಮಾನ್ ಮನುಷ್ಯ ತಲೆ ತುರಿಸ್ಕೊಂತ, ನಾನು 10-20 ರೂಪಾಯಿ ರೊಕ್ಕ ಉಳಿಸಿ ಬ್ಯಾಂಕಿಗೆ ಇಟ್ರಾತಂತೇಳಿ 100-200 ರೂಪಾಯಿ ತಂದು ಬ್ಯಾಂಕ್ನಾಗ ಇಡ್ತೀನಿ, ಈ ಮಳಸೊಳಗೆ ಇದ್ರ ಸಾಲ ಮಾಡಂತ ನನಗಂತೇಳಿ ಮಾತಾಡಲಿಲ್ಲ ಅವ, ಸುಮ್ಮನೆ ಎದ್ದು ಹೋಗ್ಬಿಟ್ಟನ್ರಿ. ನೋಡ್ರಿ ಇಂಥವ್ರಿ ನಮ್ಮ ಹುಚ್ಚ, ಒಟ್ಟು ಯಾರ ಇವನು ತಡೆಯೋದ್ರಿಲ್ಲ, ಮುಗಿತ್ರಿ ಅವ್ರ ಕತೆ, ಅವ್ರನ್ನ ತಲೆ ಕೆಡಿಸೇ ಬಿಡವ್ರಿ. ಅಷ್ಟು ಸುಲು ಬಿಡ್ತಿದ್ದಿಲ್ಲ ರೀ ನಮ್ಮ ಹುಚ್ಚ. ಹಂಗೆ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಹಂಗೆ ಮನೆಗೆ ನಡ್ಕೊತ ಬರಾಕತ್ತಿದ್ದ. ನಡ್ಕೊತ ಬರೋ ಹೊತ್ನ್ಯಾಗ ನಮ್ಮ ಹುಚ್ಚನ ದೋಸ್ತಾರಪ್ಪ ಭೇಟಿ ಆದನ್ರಿ ನಮ್ಮ ಹುಚ್ಚಗೆ. ಅವ್ರು ನೋಡಿದಾಗ ನಮ್ಮ ಹುಚ್ಚ, ನಮಸ್ಕಾರ ಸರ ಅಂತ ಅಂದೇನ್ರಿ. ನಮಸ್ಕಾರ ಅಂದ್ರೆ ಅವರು ನಮಸ್ಕಾರ ಅಂದರು. ನಮ್ಮ ಹುಚ್ಚ ಅಂದ್ರನ್ರಿ, ಅಲ್ರಿ ಸರ ಮತ್ತು ಕುಂಭಮೇಳಕ್ಕೆ ಹೋಗಿದ್ರಲ್ರಿ, ಚಲೋ ಆತಿಲ್ರಿ ಪ್ರವಾಸ, ಆರಾಮ್ ಬಂದ್ರಲ್ರಿ ಅಂತಂದನ್ರಿ. ಆಗ ಅವ್ರೇನು ಅನ್ಬೇಕ್ರಿ ಅಂದ್ರೆ ಹೊಳೆ ಬರಬಾರ್ದಿತ್ತು ನಮಗ ನಾನು ಅಂತ ಕೇಳಿದ್ರಿ ಅವ್ರಿಗೆ. ನಮ್ಮ ಹುಚ್ಚ ಅಂದ, ಅಲ್ರಿ ಸರ ಏನು ಮಾತಾಡ್ತೀರಿ ನೀವು, ಅಲ್ಲ ಪ್ರವಾಸ ಚಲೋ ಆತಿಲ್ರಿ ಅಂತ ಕೇಳಿದೀನಿ ರೀ, ಮತ್ತು ಕೇಳೋದು ತಪ್ಪನ್ರಿ ಸರ್ ಅಂತಂದೇನ್ರಿ. ನಮ್ಮ ಸರ್ ಅಂದರು, ಸುಳ ಮಗನ, ಯಾವಾಗಾರ ಊರಿಗೆ ಬಂದೇನೋ ಅಂತೇಳಿ ನಾ ಸಾಯ್ಕೊಂತ ಬಂದೀವಿ ಸುಳ ಮಗನ, ಒಂದು ಕೂಳ್ಗೇಡಿ ನೀರ್ಗೇಡಿ ಆಗಿ ಎಲ್ಲಿ ಬೇಕಲ್ಲಿ ಸಿಕ್ಕು ಒದ್ದಾಡಿ ಬಿದ್ದು ಅಂತೇಳಿ ಸಾಯ್ಕೊಂತ ಓಡ್ಕೊತ ಬಂದೀವಿ ಸುಳ ಮಗನ, ಇಂಥದ್ರಾಗ ಆರಾಮ್ ಬಂದಿರಲಿಲ್ಲ ಅಂತ ಕೇಳ್ತೀಯಲ್ಲ, ಮತ್ತು ಸಿಟ್ಟು ಬರೋಂಗಿಲ್ಲ ನಮ್ಮ ಮಗನ ಅಂತ ಅಂದ್ರಿ ಅವರು. ಇವ ನಮ್ಮ ಹುಚ್ಚಂದ, ಇಲ್ರಿ ಸರ ಮತ್ತು ಭಾಳ ಗದ್ಲಿತ್ತಂತ, ಅದಕ್ಕೆ ನೀವು ಆರಾಮ್ ಬಂದ್ರಲ್ಲ, ಭಾಳ ಚಲೋ ಆತ್ರಿ ಅಂತ ಹೇಳಿದ್ರಿ ಸರ, ತಪ್ಪು ತಿಳ್ಕೊಬೇಡ್ರಿ, ನೀವೇ ನಂಗೆ ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮಗ. ಅಲ್ರಿ ಸರ ಮತ್ತು ಹೊಳಿ ನೀರು ಜಳಕ ಮಾಡಿ ಬಂದ್ರಿಲ್ರಿ ಅಂತ ಕೇಳಿದನ್ರಿ. ಅವ್ರು ಅಂದರು, ಜಳಕದ್ದೇನು ಚಿಂತೆ ಇಲ್ಲ ಬಿಡ್ಬಪ್ಪ, ಆರಾಮ್ ಜಳಕ ಆಯ್ತು, ಜಳಕದ್ದೇನು ತೊಂದರೆ ಇಲ್ಲಪ್ಪ, ಆದ್ರೆ ಗದ್ಲು ಭಾಳ ಇತ್ತು, ಜಳಕದ್ದೇನು ಚಿಂತಿದ್ದಿಲ್ಲ, ಎಲ್ಲಿ ಬೇಕಲ್ಲಿ ನಳದ ಬಿಡು ಕುಂತು ಸ್ವಚ್ಛ ಜಳಕ ಮಾಡಿ ಬಂದೆಪ್ಪ, ಜಳಕದ್ದೇನು ಚಿಂತಿಲ್ಲ ಅಂತಂದ್ರಿ ಅವರು. ಇವ ನಮ್ಮ ಹುಚ್ಚಂದ, ಅಲ್ರಿ ಸರ ಅಲ್ಲಿ ಮಠ ಹೋಗಿ ನಳದ ನೀರು ಜಳಕ ಮಾಡಿ ಬಂದಿರಿ ನೀವು, ಅದು ಹೆಂಗೆ ರೀ ಸರ, ಹೊಳಿ ನೀರು ಜಳಕ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ ಮಂದಿ, ನೀವು ಅಲ್ಲಿ ಮಠ ಹೋಗಿ ನಳದ ಬುಡಕ್ಕೆ ಜಳಕ ಮಾಡಿ ಬಂದಿರಿ ಅಂತೇಳಿ ನಗಾಕತ್ತನ್ರಿ ಈ ಸೊಳ ಮಗ. ನಗಾಕತ್ಕೊಂಡು ಸರಿಗೆ ಸಿಟ್ಟು ಬಂತ್ರಿ.
ಅದು ಹುಚ್ಚಾರ ದೋಸ್ತಾರ ಅಪ್ಪಗೆ ಸಿಟ್ಟು ಬಂತು. ಅವ್ರೇನು ಅನ್ಬೇಕು ಅಂದ್ರೆ ಪಾಪ ಮಾಡಿದ್ನೆ ನಮಗನ್ನ ನಾನು ಅಲ್ಲಿ ಪಾಪ ತೊಳ್ಕೊಳಕ್ಕೆ ಹೋಗಿದ್ನೆ ನಮಗನ್ನ ಅವನು ಏನು ಮಾತಾಡ್ತಿಲ್ಲ ನೀನು ಅಂಥೇಳಿ ಭಯ ಮಾಡಿದ್ರಿ. ಇವ ಏನು ಹಂಗಲ್ರಿ ಸರ ಎಲ್ಲರೂ ಅಂತಾರೆ ಅಂತೇಳಿ ಅಂದೀನಿ ರೀ. ಯಾಕಂದ್ರೆ ಅದು ಅಲ್ಲೇನೋ 3 ಹೊಳಿ ಕುಡಿಯಾವಂತ್ರಿ, ಮತ್ತು ಅಲ್ಲಿ ಜಳಕ ಮಾಡಿದ್ರೆ ಪಾಪ ಹೋಗುತ್ತಂತ ಹೇಳ್ತಾರೆ ರೀ ಎಲ್ಲರೂ. ಅದಕ್ಕೆ ಅಂದೀನಿ ರೀ ಸರ. ನೀವೇನು ಪಾಪ ಮಾಡಿಲ್ಲ ಬಿಡ್ರಿ, ಅದು ಹೊಳಿ ನೀರು ಮಾಡಿ ಬರ್ಬೇಕಾಗಿತ್ತು ಬಿಡ್ರಿ ಅಲ್ಲಿ ಮಠ ಹೋಗಿ ಅಂತ ಅಂದೀನಿ ರೀ. ಇವರು ಸರ್ ಅಂದರು, ಅಲ್ತಮ್ಮ ಅವು ನಳದ ನೀರು ಬರು ಯಾವಂತ ತಿಳ್ಕೊಂಡೀನಿ ಅಂತ ಕೇಳಿದ್ರಿ. ಇವ ನಮ್ಮ ಚಂದ ಅಲ್ಲೇ ಹೊಳಿ ಮಗ್ಳ ಇದ್ರೆ ಹೊಳಿ ನೀರೇ ಅಲ್ರಿ ಸರ, ಮತ್ತು ಅಲ್ಲೇ ನೀರು ಬರಬೇಕು ಅಂದನ್ರಿ ಇವ. ಅವು ಸರ್ ಅಂದರು, ಹೌದಲ್ಲ ಹೊಳಿ ನೀರೇ ನಳ್ದಾಗ ಬರ್ತಾವೆ, ಮತ್ತು ಆ ನೀರು ಜಳಕ ಮಾಡಿದ್ರೆ ಹೊಳಿ ನೀರೇ ಮಾಡ್ದಂಗೆ ಆಗ್ತಿಲ್ಲ ಅಂತ ಇವ ಸರ್ ಅಂದ್ರಿ. ಇವ ಏನು ಅನ್ಬೇಕ್ರಿ ಅದು ಹೆಂಗೆ ರೀ ಸರ, ಹೊಳ್ಯಾಗ ಜಳಕ ಮಾಡಿದ್ರೆ ಪಾಪ ಹೋಗುತ್ತೆ, ನಳದ ಬುಡಕ್ಕೆ ಕುಂತು ಮಾಡಿದ್ರೆ ಹೋಗುತ್ತನ್ರಿ. ಏಯ್ ಯಾ ನೀರಾದ್ರೆ ಏನಾದ್ಲಿ ಹೊಳಿ ನೀರೇ ಅಲ್ಲಿ ನಳ್ದಾಗ ಬರ್ತಾವೆ, ಮತ್ತು ಅವು ಜಳಕ ಮಾಡಿದ್ರೆ ಹೊಳಿ ನೀರು ಮಾಡ್ದಂಗೆ ಆಗೋದಿಲ್ಲ. ಮಾಸೊಳಗೆ ನೀ ಸಣ್ಣ ಹೋದ ನಿಮ್ಗೆ ಗೊತ್ತಾಗೋದಿಲ್ಲ, ಈಗ ಸುಮ್ಮನೆ ಹೋಗಿ ಈಗ ಅಂತ ಬಾಯ್ ಮಾಡಿದ್ರಿ. ಅವಾಗ ಇವ ಮಗ ತಲೆ ಕೆಡಿಸ್ಕೊಂಡಿದ್ನಲ್ರಿ, ಅವ್ರು ತಲೆ ಕೆಡಿಸ್ಬೇಕಲ್ರಿ, ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ರೀ ಮಗ ಇವ. ಸರ ತಪ್ಪು ತಿಳ್ಕೊಬೇಡ್ರಿ, ಮತ್ತು ಎಲ್ಲರೂ ಹೇಳ್ತಾರೆ 3 ನದಿ ಕೂಡದಲ್ಲೇ ಹೋಗಿ ಜಳಕ ಮಾಡಿದ್ರೆ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ನೀವು ತಿಳಿದವರಾಗಿ ಹೋಗಿ ನಳದ ಬುಡಕ್ಕೆ ಜಳಕ ಮಾಡಿರಲ್ಲ, ಇದು ನಿಮ್ಗೆ ಚೆಂದ ಕಾಣಿಸುತ್ತಾನ್ರಿ ಅಂತ ಕೇಳಿದನು ರೀ. ಅವಾಗ ಸರ್ ಏನು ಅನ್ಬೇಕ್ರಿ, ಹೌದಲ್ಲ ಮಗನ ತಡೀಲಿ ಒಂದು ವಿಚಾರ ಮಾಡ್ತೀನಿ ನಾನು ಹೇಳ್ತೀನಿ ನಿನಗೆ. ಈಗ ನೀನು ಹೊಲಕ್ಕೆ ಹೊಕ್ಕಿಯಲ್ಪ, ಅಲ್ಲಿ ಹೊಲಕ್ಕೆ ಹೋದಾಗ ಯಾ ನೀರು ಕುಡಿತಿ ಅಂತ ಕೇಳಿದ್ರಿ. ಇವ ನಮ್ಮ ಹುಚ್ಚಂದ ಹೊಲಕ್ಕೆ ಹೋದಾಗ ಅನ್ರಿ ಸರ ಅಲ್ಲೇ ಮಗ್ಲ ಹೊಳಿ ಐತಲ್ರಿ, ಆ ನೀರಾಗ ಕುಡಿತೀನಿ ರೀ, ಹೊಳಿ ನೀರಾಗ ಕುಡಿದ್ರಿ ಸರ, ಮತ್ತು ಹೊಲಕ್ಕೆ ಹೋದ್ರೆ ಮತ್ತೆ ಆ ನೀರು ಕುಡಿಬೇಕ್ರಿ, ಹೊಳಿ ನೀರಾಗ ಕುಡಿದಲ್ರಿ ಸರ ಅಂತಂದು. ಹೌದಲ್ಲ ಮತ್ತು ಮನ್ಯಾಗ ಯಾ ನೀರು ಕುಡಿತೀವಿ ಮಗನ ಅಂತ ಕೇಳಿದ್ರಿ. ಮನ್ಯಾಗ ಹೊಳಿ ನೀರ ರೀ ಸರ ಅಂತಂದನ್ರಿ. ಬಿಟ್ರಿ ಒಂದು ಸರ್ ಅವಾಗ ಇವ ಯಾಕ್ರಿ ಸರ್ ಯಾಕೆ ಕುಡಿತೀರಿ ಅಂತ ಕೇಳಿದೀನಿ ರೀ. ಮನ್ಯಾಗಿದ್ದಾಗ ಯಾ ನೀರು ಕುಡಿತೀವಿ ಮಗನ, ಹೊಳಿ ನೀರು ರೀ ಸರ ಅನ್ನ. ಅಲ್ಲಲ್ಲಿ ಹೊಲಕ್ಕೆ ಹೋದಾಗೂ ಹೊಳಿ ನೀರ ಕುಡಿತೀನಿ ಅಂತಿದ್ದಿ, ಮನೆಯಾಗಿದ್ದಾಗೂ ಹೊಳಿ ನೀರ ಕುಡಿತೀನಿ ಅಂತಿದ್ದಿ. ಮನೆಯಾಗಿದ್ದಾಗ ನೀರು ಕುಡಿತಲ್ಲ ಹೊಳಿ ನೀರ ನಮ್ಗೆ ನಾವು ಅಲ್ರಿ ಸರ, ಮತ್ತು ಹೊಳಿ ನೀರು ನಳ್ದಾಗ ಬಿಡ್ತಾರಿಲ್ರಿ, ಮತ್ತು ಅದಕ್ಕೆ ಹೊಳಿ ನೀರ ಕುಡಿದ್ರಿ, ಮತ್ತು ಹೊಳಿ ನೀರು ಅಂತಾರೆ ರೀ ಅವಕ್ಕೆ ಅಂದನ್ರಿ. ಹಿಂಗೆ ಬಾ ಮಗನ, ನಾ ಏನಂದೆ ಆಗಲೇ ಹೊಳಿ ನೀರ ನಳಕ್ಕೆ ಬಿಟ್ಟಿರ್ತಾರ, ಆ ನಳ ನೀರು ಬಿಡ್ಕೊಂಡು ಹಾಕೊಂಡು ಜಳಕ ಮಾಡಿನ, ಮತ್ತು ಹೊಳಿ ನೀರು ಮಾಡ್ದಂಗೆ ಆಗ್ತಿಲ್ಲ. ಮತ್ತು ನೀ ಏನು ಮಾಡಿದಿ ಮಗನ, ಹೊಲಕ್ಕೆ ಹೋದಾಗೂ ಹೊಳಿ ನೀರ ಕುಡಿತಿಲ್ಲ, ಮನೆಯಾಗಿದ್ದಾಗೂ ಹೊಳಿ ನೀರ ಕುಡಿತಿಲ್ಲ, ಮತ್ತು ನಿನ್ನೂ ಆದ್ರೆ 2 ಹೊಳಿ ನೀರ ಅಂತ, ನಾ ಜಳಕ ಮಾಡಿದ್ರೆ ಅದು ಹೊಳಿ ನೀರು ಅಲ್ಲ ಅಂತ, ಅದು ಹೆಂಗೆ ತಪ್ಪಾಗತ್ಲೆ ನೋಡು ಒಂದು ಸ್ವಲ್ಪ ವಿಚಾರ ಮಾಡು ಒಂದು ಸ್ವಲ್ಪ ಅಂತಾರೆ. ಅವಾಗ ನಮ್ಮ ಹುಚ್ಚ ಹಿಂಗೆ ತಲೆ ತಿರ್ಸ್ಕೊಂತ ಅಲ್ಲ ನಾ ಶಾಣೆ ಅಂದ್ರೆ ನನಗಿನ್ನ ಶಾಣೆ ಅಂದಲೋ ಮರೆ ನಮ್ಮ ದೋಸ್ತಾರಪ್ಪ ಅಂತೇಳಿ ವಿಚಾರ ಮಾಡ್ಕೊತ ನನ್ನ ಇಷ್ಟೊತ್ತನ ತಲೆ ತಿಂದಾರಂದ್ರೆ ನಾನು ಇವ್ರನ್ನ ಹಂಗೆ ಬಿಡಬಾರ್ದು, ಏನಾರ ಯಾಕೆ ಹೋಗ್ಲಕ್ಕ ಇವತ್ತು ಬೆಳ್ತನ ನಿದ್ದೆ ಮಾಡಿರಬಾರ್ದು ಅವನು ಇವ್ರು ಹಂಗೆ ಮಾಡ್ತೀನಿ ತಡಿ ಅಂತೇಳಿ ಪ್ಲ್ಯಾನ್ ಮಾಡಕತ್ತೇನೆ ರೀ ಮಗ. ಪ್ಲ್ಯಾನ್ ಮಾಡ್ಕೊತ ಸರ ಮತ್ತು ಎಲ್ಲಿಗೆ ಹೊಂಟ್ರಿ ಅಲ್ರಿ, ನೀವು ಯಾಕೆ ಹೋಗ್ತೀರಿ ತೊಗೊಂಬರಿಲ್ಲ, ನಾ ಏನರ ತರೋದಿದ್ರೆ ತಂದು ಕೊಡ್ತೀನಿ ಅಂತ ಅಂದನ್ರಿ. ಹಂಗೆ ನಾನು ಸರ್ ಅಂದ್ರೆ ಏನು ಹೇಳ್ತಮ್ಮ, ಸಿಗರೇಟ್ ಬೇಕಾಗಿತ್ತ, ಸಿಗರೇಟ್ ತರಕೊಂಡಿದ್ದೆ, ಬೇಡ ಹೇಳ್ತಮ್ಮ ನೀ ಸಣ್ಣ ಹಾಕಿದ್ದಿ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಅಂದ್ರಿ ಅವ್ರು ಸರ್. ಸಿಕ್ರಪ್ಪ ಯಪ್ಪ ಅಂದನ್ರಿ ಮಗ ನಮ್ಮ ಹುಚ್ಚ. ಮೊದಲ ಪ್ಲ್ಯಾನ್ ಮಾಡಕತ್ತಿದ್ನಲ್ಲ, ಭಾರಿ ಸಿಕ್ಬಿಟ್ರಲ್ರಿ ಇವ್ರು ಸಿಗರೇಟ್ ಅಂತೇಳಿ ತಲೆ ಓಡಿಸಿದನ್ರಿ ಮಗ ನಮ್ಮ ಹುಚ್ಚ. ತಲೆ ಓಡಿಸೇನು ಅನ್ಬೇಕ್ರಿ. ಅಲ್ರಿ ಸರ ನಿನ್ನೆ ಸಂಜೆ ಮುಂದೆ ಭೀಮಾ ಒಂದು ಪ್ಯಾಕೆಟ್ ಸಿಗರೇಟ್ ತೊಗೊಂಡಲ್ರಿ, ಮತ್ತು ಆಗಲಿಕ್ಕೆ ಖಾಲಿ ಅದು ಅನ್ರಿ ಅವು, ಅದು ಹೆಂಗೆ ಖಾಲಿ ಮಾಡಿದ್ರಿ ಸರ ನೀವು ಅಂತೇಳಿ ತಲೆಯಾಗ ಹುಳ ಬಿಟ್ಟನ್ರಿ. ಅವ್ರು ಸರ್ ಅಂದರು, ನನ್ನ ಮಗ ತೊಗೊಂಡೋಗ್ಯಾನ ಸಿಗರೇಟ್, ಕರೆನ ಸುಳ್ಳು ಮರ ಯಾರು ಓದಿರ್ಬೇಕು ನೋಡು, ನೀ ನಮ್ಮ ಹುಡುಗನ ನೋಡಿ ಅಂತ ಹೇಳಕತ್ತಿದ್ದಿ, ಬದ್ಲಿ ಯಾರನ್ನ ನೋಡಿ ನಮ್ಮ ಹುಡುಗನ ನೋಡಿ ಅಂತ ಹೇಳಕತ್ತಿ ನೋಡಿ ಅಂತ ಅವ್ರು ಅಂದ್ರಿ.
ಇವ ನಮ್ಮ ಹುಚ್ಚಂದ, ಇಲ್ರಿ ಸರ, ನಾನು ನಿನ್ನೆ ಸಂಜೆ ಮುಂದೆ ಹಾಲು ತರಕೊಂತ ಹೋಗಿದ್ದೀನಿ ರೀ ಕಿರಾಣಿ ಅಂಗಡಿಗೆ. ಅಲ್ಲೇ ಅಂಗಡಿ ಮುಂದೆ ನಿಂತಿದ್ದೆ, ಮತ್ತು ನಿಮ್ಮ ಮಗ ಬಂದನ್ರಿ, ಯಾಕೆ ಇಲ್ಲಿ ಒಂದು ಅಂತ ಕೇಳಿದೆ. ಇಲ್ಲ ನಮ್ಮ ಅಪ್ಪಗೆ ಸಿಗರೇಟ್ ಹೋಗ್ತೀನಿ ಅಂತಂದು ಒಂದು ಪ್ಯಾಕೆಟ್ ತೊಗೊಂಡು ಹೋಗ್ಯಾನ ರೀ ಸರ. ಅಂದಲ್ಲೇ ಗೊತ್ತಾಗೈತೆ ನನಗೆ, ಇಲ್ಲಿಗೆ ನನಗೇನು ಗೊತ್ತಾಗ್ಬೇಕು ರೀ ಸರ್ ಅಂತಂದೇನು ರೀ ಇವ. ಮಾಸ್ತರ್ಗೆ ಪೆತ್ತ ನೆತ್ತಿಗೇರ್ತ್ರಿ. ಅಲ್ಲ ನಾನು ನಿನ್ನೆ ಸಿಗರೇಟ್ ತರಕ್ಕೆ ಹೇಳಿಲ್ಲ ನನ್ನ ಮಗ್ಗ, ಇವ ಇದ್ರೆ ಓದಾನಂತಾನ, ಇವನು ಏನೋ ತಡಿಲಿ ಅಂತೇಳಿ ತಲೆ ಕೆಡಿಸ್ಕೊಂಡು, ಇಲ್ಲಿ ತಮ್ಮ ನೀವು ಹೋಗು ನಾಳೆ ಸಿಗರೇಟ್ ತೊಗೊಂಡು ಹೋಗ್ತೀನಿ ಅಂತೇಳಿ ಅವರು ಸಿಗರೇಟ್ ತರಕ್ಕೆ ಕಿರಾಣಿ ಅಂಗಡಿಗೆ ಹೋಗ್ಲಿಲ್ಲ ರೀ, ಭಾಳ ಮನೆಗೆ ಹೋಗ್ರಿ ಅವರು. ಇವ ನಮ್ಮ ಹುಚ್ಚ ಅವ್ರು ನೋಡ್ಕೊತ ಮಗ ನಕ್ಕೊಂತ ಅಂದನ್ರಿ ಮನಸ್ಸಿನಾಗ, ನನ್ನ ತಲೆ ತಿಂದ್ರಲ್ಲ ಇಷ್ಟೊತ್ತನ, ಹೋಗ್ರಿ ನಿಮ್ಮ ಮನೆಗೆ, ಬೆಳತನ ನಿದ್ದೆ ಹತ್ತಬಾರ್ದು ನಿಮ್ಗೆ, ಹಂಗೆ ಹುಳ ಬಿಟ್ಟೀನಿ ನಿಮ್ಗೆ, ಮಾಡಿರಿ ಇವತ್ತು ನಿದ್ದೆ ಮಾಡ್ಯಾರ ಮಾಡ್ರಿ ಅಂತನ್ರಿ ಮಗ ಇವ ಮನಸ್ಸಿನಾಗ. ಅನ್ಕೊಂತ ಮೆಲ್ಕ ಹೋದನ್ರಿ ಮನೆಗೆ. ನಮ್ಮ ಹುಚ್ಚಿನ ದೋಸ್ತನ ಅಪ್ಪ ಅವ ಸಿಗರೇಟ್ ತರಲಿಲ್ಲ ರೀ, ಸೀದಾ ಮನೆಗೆ ಹೋದ. ಮನೆಗೆ ಹೋಗೋರೊತ್ತಿಗೆ ಮನೆ ಬಾಗಲಾಗ ಅವನೇನು ತಿಂತಿದ್ಲು, ಎಲ್ಲಿದ ನಿನ್ನ ಮಗ ಅಂತ ಕೇಳಿದ್ದೀನಿ ರೀ. ಆಕೆ ಅಂದ್ಲು, ಎಲ್ಲಿ ಹೋಗಂಜವ, ಒಳಗೆ ಕುಂತ ನೋಡಿ ಟಿ ವಿ ನೋಡ್ಕೊಂತ, ಎದಕ್ಕೆ ಸಿಟ್ಟಿಗೆ ಎದ್ದು ಬಂದಿಯಲ್ಲ ಎದಕ್ಕೆ ಅಂತ ಕೇಳಿದಿಲ್ಲ ರೀ. ಏನಿಲ್ಲ ಅಂತೇಳಿ ಹೋಗಂತ್ರಿ ಒಳಗೆ ಹೋಗಿ, ಲೇ ಭೀಮಾ ಅಂತಂದನ್ರಿ. ಅವ ಯಾಕೆಪ್ಪ ಅಂತ ಕೇಳಿದನ್ರಿ. ಅಲ್ಲ ಮತ್ತು ನಿನ್ನೆ ಸಂಜೆ ಮುಂದೆ ಸಿಗರೇಟ್ ತಂದೆ ಅಂತ ಎಲ್ಲಿಟ್ಟಿ, ಅದನ್ನು ಕೊಡಿ, ಇಲ್ಲ ನನಗೆ ಸಿಗರೇಟ್ ಬೇಕಾಗ್ಯಾವು ಅಂತಂದನ್ರಿ. ನಮ್ಮ ಭೀಮಂದ, ನೀನು ಸಂಜೆ ಮುಂದೆ ಅಯ್ಯಪ್ಪ, ಇಲ್ಲಪ್ಪ ನಾ ತಂದಿಲ್ಲ ನಿನ್ನ ಸಂಜೆ ಮುಂದೆ, ನೀ ಎಲ್ಲಿ ಹೇಳಿಯಪ್ಪ ಸಿಗರೇಟ್ ತರಕ್ಕ, ಇಲ್ಲ ನೀನು ಹೇಳಿಲ್ಲ ನಾ ತಂದಿಲ್ಲ ಅಂತ ಅಂದನ್ರಿ. ಇವಾಗ ಮೊದಲು ಪಿತ್ನೆತ್ತಿಗೆರಿತ್ರೆ ಏನು ಅನ್ಬೇಕು, ಅಲ್ಲಲ್ಲಿ ನೀನು ನಿನ್ನೆ ಸಂಜೆ ಮುಂದೆ ತಂದದ್ದು ಗೊತ್ತೈತಿ ಮಗನ ನನಗೆ, ನಾಟಕ ಮಾಡಬೇಡ, ಸರಳ ಎಲ್ಲಿಟ್ಟು ಹೇಳಿದೀವಿ ಉಳ್ಕೊಂತೀವಿ ಮಗನ, ಇಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ನೋಡು ಅಂತ ಇವ್ರಿ. ಪಾಪ್ರಿ ಅವ ಏನು ಅನ್ಬೇಕ್ರಿ ಉಚ್ಚಾರ ದೋಸ್ತ. ಇಲ್ಲಪ್ಪ ನೀ ಏನು ಹೇಳಿದ್ದಿ ನಿನ್ನೆ, ಒಂದು ಹಾಲಿನ ಪ್ಯಾಕೆಟ್ ತೊಗೊಂಬ ಅಂತ ಹೇಳಿದ್ದೆ, ಹಾಲಿನ ಪ್ಯಾಕೆಟ್ ತಂದು ಕೊಟ್ಟಿನಿ, ಬೇಕಾದ್ರೆ ಕೇಳಲ್ಲ ಅವನ್ನ, ಅಲ್ಲೇ ಅಕ್ಕಿ ಕಾಯಾಗ ತಂದು ಕೊಟ್ಟಿನಿ ನೋಡಿ ಹಾಲಿನ ಪ್ಯಾಕೆಟ್, ಕೇಳ್ಬೇಕಾರೆ ಅಂತೀವ ರೀ. ಇವು ಹಿಂಗೆ ತಂದು ಮಗ ಒದರಾಡಕತ್ತು. ಆ ಹೆಣ್ಣೋಳು ಹೊರಲಿಂದ್ರೆ ಬಂದ್ಲು ಒಳಗೆ. ಏನು ನೀವು ತಿಳಿದೈತಿಲ್ರಿ ನಿಮಗಾರ, ಆ ಸಣ್ಣ ಹುಡುಗರ ಜೋಡಿ ಬಾಯಿ ಮಾಡ್ಕೊತ ನಿಂತೀರಿ, ಮಂದಿ ಗಾವ್ ಅಕ್ಕಾರ ಕೇಳಿದ್ರೆ ನಿಮಗರ ಒಟ್ಟಿಗೆ ಏನಾರ ತಿಂತೀರಿ ನೀವು, ನಾಚಿಕೆರ ಬರುತ್ತಿಲ್ಲ ನಿಮ್ಗೆ, ಆ ಹುಡುಗನ ಜೋಡಿ ಜಗಳಾಡ್ಕೊತ ಕುಂತೀರಲ್ಲ, ಏನದು ಎದ್ರ ಸಂಬಂಧ ಅಂತ ಕೇಳಿದ್ರಲ್ರಿ. ಅವನು ಮತ್ತು ನನ್ನ ಸಿಗರೇಟಿನ ವಿಷಯ ಅಕ್ಕಿಗೆ ಗೊತ್ತಾಗಿ, ಅಕ್ಕಿ ಬೆಳೆತನ ನನ್ನ ಜೋಡಿ ಜಗಳ ಆಡಿ, ರಾಮಾಯಣ ರಂಪಾಗೋದು ಬ್ಯಾಡ ಮಾರಾಯ, ಏನಿಲ್ಲಲ್ಲ ಸುಮ್ಮಂಗ ಅದು ನಿನ್ನೇದು ಒಂದು ಸ್ವಲ್ಪ ಯಾರೇ ಕೆಲಸ ಇತ್ತು ಅದಕ್ಕೆ ಮಗನ ಕೇಳಾಕತ್ತಿದ್ದೆ, ಅವ ಗೊತ್ತಿಲ್ಲ ಅಂತ ಹೇಳಕತ್ತಾನ, ನೀವೇನು ತಲೆ ಕೆಡ್ಸಿಬಿಡ ನೀವು ಹೋಣಿ ಅಂತ ಅಂದನ್ರಿ ಅವ ಹೆಂಡತಿಗೆ. ಆಕಿ ಟಿ ವಿ ನೋಡ್ಕೊಂತ ಆಕಿ ಕುಂತು ಬಿಟ್ಟಳ್ರಿ. ಆಕಿ ಕುಂದ್ರೆ ಇವಾಗ ದಿಗಲು ಬಡಿತಲ್ರಿ ಉಚ್ಚಾರ ದೋಸ್ತರ ಅಪ್ಪಗೆ. ಇವ ಅಂದ, ಬ್ಯಾಡಿನ್ನ ಇನ್ನು ತಗಲು ಹಾಕೊಂಡೆ ಅಂದ್ರೆ ಮತ್ತು ಅವ್ನ ಮಗನ ಏನಾರ ಕೇಳಬೇಕು, ಒಂದಕ್ಕೆ ಎರಡವ ಅನ್ನಬೇಕು, ಈ ಕಡೆ ತಗಲಾಗ ಕ್ಯಾಶಿ, ನಾಳೆ ನನ್ನ ಹಿಂತಿಗೆಲ್ಲ ನಾ ಬೇಸ್ಗಳ್ದು ಹಾಕ್ಬೇಕಂತ ಹೋಗಿ ಮಗ ಮುಕ್ಕೊಳಕಂತ ಹೋದನ್ರಿ. ಮುಕ್ಕೊಂಡ್ರೆ ನಿದ್ದೆಲ್ಲಿ ಹತ್ಬೇಕ್ರಿ ಅವಾಗ. ಇವ ಹುಳ ಬಿಟ್ಟಿದ್ನಲ್ಲ ಹುಚ್ಚ, ಬೆಳತನ ಇಷ್ಟ ವಿಚಾರ ಮಾಡ್ಕೊತ ಬಿದ್ದನ್ರಿ ಅವ ಪಾಪ. ನನ್ನ ಮಗ ಸಿಗರೇಟ್ ತಂದ, ಏನು ಮಾಡಿದ, ಎಲ್ಲಿಟ್ಟ ಅಂತೇಳಿ ಬರೀ ಬೆಳತಾನೆ ಇದ ವಿಚಾರ ರೀ ಅವಾಗ. ನಿದ್ದಿನ ಹತ್ಲಿಲ್ಲ ರೀ ಅವತ್ತೊಂದು ದಿವಸ ಅವಾಗ. ನೋಡ್ರಿ ನಮ್ಮ ಹುಚ್ಚ ಇಂಥ ಪವಾಡ ಮಾಡವ್ರಿ ಅವ. ಒಟ್ಟ ಯಾರು ಅವನು ಹಾಕ್ಕೊಂಡ್ರಿ ಇಲ್ಲ ಅವ್ರನ್ನ ಸುಮ್ಮನೆ ಬಿಡ್ತಿದ್ದಿಲ್ಲ ರೀ ನಮ್ಮ ಹುಚ್ಚ. ಈ ನಮ್ಮನೆ ಕಾಡಿಸ್ತಿದ್ದೀನಿ ರೀ ಅವ್ರನ್ನ. ಅದಕ್ಕೆ ಹೇಳ್ತೀವಿ ರೀ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೆಳೆಸ್ರಿ, ಅಂದ್ರೆ ಮಕ್ಕಳು ಒಳ್ಳೆಯವರಾಗಿ ಬೆಳೀತಾರೆ. ಇಲ್ಲ ಅಂದ್ರೆ ಈ ನಮ್ಮನೆ ಹುಚ್ಚನ ಗಿಚ್ಚರ ಆಗಿ ಎಲ್ಲರದ್ದು ತಲೆ ಕೆಡಿಸ್ಕೊಂತ ತಾವು ತಲೆ ಕೆಡಿಸ್ಕೊತಾವ್ರಿ. ಅದಕ್ಕೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ಒಳ್ಳೆ ಸಾಮಾನ್ಯ ಜ್ಞಾನ ಬೆಳೆಸ್ರಿ, ಅಂದ್ರೆ ಸಮಾಜದೊಳಗೆ ಮಕ್ಕಳು ಒಳ್ಳೆಯವರಾಗಿ ಬೆಳೀತಾರೆ. ಇಲ್ಲಿವರೆಗೂ ಈ ಹಾಸ್ಯದ ತುಣುಕನ್ನು ಕೇಳಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ತಾವುಗಳು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಇದೇ ರೀತಿ ತಮಗೆ ಒಳ್ಳೊಳ್ಳೆಯ
ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ತರ್ತಾ ಇರ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಹಾಗೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ಹಾಸ್ಯ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.